ಅದು ಭಾರತೀಯ ಜನತಾ ಪಾರ್ಟಿ RSS ಅವರ ಕುತಂತ್ರ ಮತ್ತು ಷಡ್ಯಂತ್ರ. ಸೋನಿಯಾ ಗಾಂಧಿ ಅವರು ಹೇಳಿದ್ದು ಅಲ್ಲಿ ಹಾಡು ಹೇಳೋ ಸಂದರ್ಭದಲ್ಲಿ ತಪ್ಪಾಗಿ ಹೇಳ್ತಾ ಇದ್ದಾರೆ, ಅದನ್ನು ಸರಿ ಮಾಡ್ಕೊಳ್ಳಿ ಅಂತ ಹೇಳಿದರು. ಅದರ ಜೊತೆಗೆ ಖರ್ಗೆ ಸಾಹೇಬರಿಗೆ 84 ವಯಸ್ಸು, ಅವ್ರಿಗೆ ಜಾಸ್ತಿ ಹೊತ್ತು ನಿಲ್ಲಕ್ಕಾಗೋದಿಲ್ಲ, ಅವ್ರಿಗೆ ಕಾಲಲ್ಲಿ ಪ್ರಾಬ್ಲಮ್ ಇದೆ, ಸಮಸ್ಯೆ ಇದೆ, ಅವ್ರಿಗೆ ಕುರ್ಚಿ ಕೊಡಿ ಅಂತ ಹೇಳಿದ್ರು. ಅದನ್ನು ಷಡ್ಯಂತ್ರ ಕುತಂತ್ರ ಮಾಡಿ ಈ ಅಮಿತ್ ಶಾದವರು ಏನೇನೋ ಭಾಷಣ ಮಾಡ್ತಾರೆ. ಆದರೆ ನಾನು ಹೇಳೋದಿಷ್ಟೇ, ಇವರು RSS ಶಾಖೆಯಲ್ಲಿ ಸದಾ ವತ್ಸಲೆ ಬಿಟ್ಟು 8 ಸಲ ಒಂದೇ ಮಾತರಮ್ಮು ರಾಷ್ಟ್ರಗೀತೆ ಆಡಿದ್ದಾರೆ, ಜನಗಣಮನ ಆಡಿದ್ದಾರೆ ಅಂತ ಹೇಳಕ್ಕೆ ಹೇಳಿ. ಇವರು ರಾಷ್ಟ್ರ ವಿರೋಧಿ ಚಟುವಟಿಕೆಗಳಲ್ಲಿ ಇದ್ದವರು, ಇವರು ಸ್ವತಂತ್ರ ಹೋರಾಟದಲ್ಲಿ. ಇವರಿಂದ ನಾವು ಕಲಿಬೇಕಾದಿಲ್ಲ ಏನು ಆಡಬೇಕು ಏನು ಆಡಬಾರ್ದು ಅಂತ. ಅಲ್ಲ, ಇದೇ ಹೊತ್ತಲ್ಲಿ ರಾಹುಲ್ ಗಾಂಧಿ ಅವರು ಮಾತಾಡಿರೋದೊಂದು ಆಡಿಯೋ, ಅಂದರೆ ವಿಡಿಯೋ ಆಡಿಯೋ ಎರಡೂ ಕೂಡ ಇದಾಗಿದೆ. ಅದರಲ್ಲಿ ನಾವು ಆಡೋದಿಲ್ಲ ಇದು ಅನ್ನೋಂಥದ್ದು ಅವ್ರು ಹೇಳ್ತಾ ಇರೋದು. ಈಗ ರಾಹುಲ್ ಗಾಂಧಿ ಅವ್ರು ಏನು ಹೇಳಿದ್ರು ಅಂತ ನಾನು ಕೇಳಿಲ್ಲ. ನಾನೊಬ್ಬ ಕಾಂಗ್ರೆಸ್ ಕಾರ್ಯಕರ್ತನಾಗಿ, ಕಾಂಗ್ರೆಸ್ ಪಕ್ಷದ ರಾಜ್ಯದ ಅಧ್ಯಕ್ಷನಾಗಿ ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಬೀಳ್ತಾನೆ. ನಾವು ಆಡೋದು 2 ಸ್ಟ್ಯಾನ್ಸಾ. ನಮ್ಮನ್ನು ಜೈಲ್ಗೆ ಹಾಕ್ತಾರ, ಪಾಸಿಗೆ ಹಾಕ್ತಾರ, ಹಾಕ್ಲಿ, ನಾವು ತಯಾರಿದ್ದೀವಿ. ಏನು ನಮ್ಮ ಪೂರ್ವಜರು ತ್ಯಾಗ ಬಲಿದಾನದಿಂದ ನಮಗೆ ಸ್ವತಂತ್ರವನ್ನು ಕೊಟ್ಟಿದ್ದಾರೆ, ರಾಷ್ಟ್ರಗೀತೆಯನ್ನು ಕೊಟ್ಟಿದ್ದಾರೆ, ಒಂದೇ ಮಾತರವನ್ನು ಕೊಟ್ಟಿದ್ದಾರೆ, ಅದನ್ನು ನಾವು ಒಪ್ಕೊಳ್ತೀವಿ. ಸ್ವತಂತ್ರ ಹೋರಾಟದ ಘೋಷಣೆಗಳೇನಿತ್ತು, ಸ್ವತಂತ್ರ ಹೋರಾಟದ ಘೋಷಣೆ ಏನಿತ್ತು ಅಂದರೆ ಆಜಾದ್ ಹಿಂದ್ ಜಿಂದಾಬಾದ್, ಅಂದರೆ ಸ್ವತಂತ್ರ ಭಾರತಕ್ಕೆ ಜಯವಾಗಲಿ, ಕೋಮು ಒಂದೇ ಮಾತರಂ ಅಂದರೆ ಕೋಮು ಸೌಹಾರ್ದತೆ ಅಂದರೆ ಒಂದೇ ಮಾತರಮ್ಮು, ಇನ್ಕಿಲಾಬ್ ಜಿಂದಾಬಾದ್, ಈ 3 ಘೋಷಣೆಗಳಿತ್ತು. ಇದನ್ನು ಯಾವುದಾದ್ರೂ ಒಂದು ಕೂಗಿದ್ದಾರೆ BJP ಅವರು, RSS ಅವರು? ಅಂದರೆ ಸ್ವತಂತ್ರ ಹೋರಾಟದ ವಿರುದ್ಧ ಬ್ರಿಟಿಷರ ಏಜೆಂಟ್ಗಳಾಗಿದ್ದಂಥವರಿಂದ ನಾವು ಕಲಿಬೇಕಾಗಿಲ್ಲ. ಸರ್, ಈಗ ಡೆಲ್ಲಿಗೆ ಬಂದಿದ್ದೀರಿ, ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತಿದ್ರಿ, ಏನು ಇವತ್ತಿನ ಹೈಕಮಾಂಡ್ ನಾಯಕರು ಸುಮಾರು 40 ಜನ ಅಖಿಲ ಭಾರತ ಮಟ್ಟದ ಬೇರೆ ಬೇರೆ ರಾಜ್ಯದಿಂದ ಉಸ್ತುವಾರಿ ಅಬ್ಸರ್ವರ್ಸ್ ಆಗಿ ಬಂದು ಎಲ್ಲ ಜಿಲ್ಲೆಗಳಿಗೆ ಸುಮಾರು 10-12 ದಿವಸಗಳ ಕಾಲ ಅವರು ಕಳೆದು ಜಿಲ್ಲೆಯಲ್ಲಿ ಪಕ್ಷವನ್ನು ಯಾವ ರೀತಿ ಸಂಘಟನೆ ಮಾಡಿ ಶಕ್ತಿಯುತವಾಗಿ ಬೆಳೆಸಬೇಕು ಅನ್ನೋ ವಿಚಾರದಲ್ಲಿ ಎಲ್ಲರೂ ಕಳಿಸಿದರು. ಅವರೆಲ್ಲರೂ ಸಹ ಅವರ ವರದಿಯನ್ನು ಕೊಟ್ಟಿದ್ದಾರೆ. ಆ ವರದಿ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನನ್ನೂ ಸಹ ಕರೆದಿದ್ದಾರೆ. ಸರ್, ಈಗ ಹನ್ನೂರು ಘಟನೆ ಭಾಳ ಚರ್ಚೆ ಆಗ್ತಾ ಇದೆ. ಹನ್ನೂರು ಘಟನೆ ಈಗಾಗಲೇ ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ಆಗ್ತಾ ಇದೆ. ಅಲ್ಲ, ಆಗಬಾರ್ದಾಗಿತ್ತು, ಆಗೋಗಿದೆ. ಅದು ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ಆದಮೇಲೆ ಅದೇನು ಬರುತ್ತೆ ಅದನ್ನು ಆಮೇಲೆ ಚರ್ಚೆ ಮಾಡಿ. DCC ಅಧ್ಯಕ್ಷರ ನೇಮಕ ಎಷ್ಟು ದಿನದಲ್ಲಿ ಆಗ್ಬೋದು ಅನ್ನೋದು? DCC ಅಧ್ಯಕ್ಷರು ಈ ತಿಂಗಳ ಕಡೆ ಒಳಗೆ ಆಗಿಬಿಡುತ್ತೆ ಅಂತ ನನಗೆ ಅನಿಸುತ್ತೆ.